ಕುಲಕರ್ಣಿ ಅವರ ಪ್ರಕರಣದಲ್ಲಿ ಅವರ ಕನ್ವಿಕ್ಟ್ ಆಗಿದ್ದಾರೆ, ಶಾಸಕ ಸ್ಥಾನದಿಂದ ಅನರ್ಹ ಆಗಬೇಕಿತ್ತು, ಏನಾದರೂ ಮಾಹಿತಿ? ಅದು ಪ್ರೊಸೀಜರಲ್ಲ ಅದು ಸ್ಪೀಕರು ಮತ್ತು ಅವರಿಗೆ ಬಿಟ್ಟಿರ್ತಕ್ಕ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕು ಅದನ್ನು ಪ್ರೊಸೀಜರಲ್ಲಿ ಮಾಡ್ತಾರೆ. ಅದು ಒಂದು ದಿನ ಡಿಲೇ ಆಗ್ಬೋದು, 2 ದಿನ ಡಿಲೇ ಆಗ್ಬೋದು, ಅದನ್ನು ಯಾರೂ ಕೂಡ ಉಲ್ಲಂಘನೆ ಮಾಡೋಕ್ಕಾಗೋದಿಲ್ಲ. ಅಲ್ಲ, ತೀರ್ಮಾನ ಆಗಿದೆ, ತೀರ್ಮಾನಕ್ಕೆ ತಕ್ಕನಂಗೆ ಅಧಿಸೂಚನೆಯನ್ನು ಮಾಡಿದ್ದಾರೆ, ಭಾಳ ಒಳ್ಳೆಯದು. ಈಗ ನಾವು 56,000 ಹುದ್ದೆಗಳನ್ನು ಏನು ನಾವು ನೇಮಕಾತಿ ಮಾಡಬೇಕು ಅಂತ ಇದ್ದೇವೆ. ಈ ಅಧಿಸೂಚನೆ ಆದ ತಕ್ಷಣವೇ ಅವರು ನೋಟಿಫಿಕೇಷನ್ಗಳನ್ನು ಎಲ್ಲ ಇಲಾಖೆಗಳು ಮಾಡ್ತಾರೆ. ಈಗ ನಮ್ಮ ಇಲಾಖೆಯಲ್ಲೂ ಕೂಡ 8,000 ಸಿಬ್ಬಂದಿ ನೇಮಕಾತಿ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಈಗ ನಾವು ನೋಟಿಫಿಕೇಷನ್ ಇಮಿಡಿಯೇಟಾಗಿ ಮಾಡ್ತೀವಿ. ಈಗಾಗಲೇ ನಮಗೆ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಇಮಿಡಿಯೇಟಾಗಿ ನೋಟಿಫಿಕೇಷನ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.